ಲೇಔಟ್ ಏನಿದೆ ಇಲ್ಲಿ ಈಗಾಗಲೇ ಅಕ್ರಮ ವಲಸಿಗರು ಒತ್ತುವರಿಯನ್ನ ಮಾಡಿಕೊಂಡಿದ್ರು. ಆ ಒತ್ತುವರಿಯನ್ನ ತೆರವು ಕೂಡ ಮಾಡಲಾಗಿದೆ. ಆದ್ರೆ ಈ ತೆರವು ನಡೆದ ನಂತರದಲ್ಲಿ ಅಲ್ಲಿದ್ದಂತ ವಲಸಿಗರು ಈ ಜಾಗವನ್ನ ಬಿಟ್ಟು ಕದಲೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬೀದಿಯಲ್ಲಿ ಬದುಕಿದೆ ಸರ್ಕಾರದ ವಿರುದ್ಧ ಒತ್ತುವರಿದಾರರು ಸಿಡಿದೆದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡಿದ್ದಾರೆ. ಮನೆ ಕಳೆದುಕೊಂಡಂತವರು 3 ತಿಂಗಳ ಹಿಂದೆ ಬಂದು ನಮ್ಮ ಮನೆಯನ್ನ ಕೆಡವಿದ್ರು, ಈಗ ಸೂರು ಕೊಡೋದಿಲ್ಲ ಅಂತಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮುಂದೆ ನೋಡೋಣ ಅಂತ ಹೇಳ್ತಿದ್ದಾರೆ. ನಮಗೆ ಮನೆಯನ್ನೇನಾದ್ರೂ ಕೊಡದೇ ಇದ್ರೆ ನಾವು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೇವೆ ಅಂತ ಎಚ್ಚರಿಕೆಯನ್ನ ಕೂಡ ಸರ್ಕಾರಕ್ಕೆ ಕೊಟ್ಟಿರೋದು. ನಮ್ಮ ಮಕ್ಕಳನ್ನ ಹಾಸ್ಟೆಲ್ ಅಲ್ಲಿ ಬಿಟ್ಟು ನಾವು ಬೀದಿಯಲ್ಲಿದ್ದೀವಿ ಅಂತ ಆ ಮನೆ ಕಳೆದುಕೊಂಡಂತವರು ಮಾತಾಡಿದ್ದಾರೆ. ತಮ್ಮ ಅಳಲನ್ನ ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳ್ಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಒತ್ತುವರಿದಾರರು ಆಕ್ರೋಶದ ಕಹಳೆಯನ್ನ ಮೊಳಗಿಸಿದ್ದಾರೆ. ನಾವು ಇಲ್ಲೇ ಇರ್ತೀವಿ, ಯಾವುದೇ ಕಾರಣಕ್ಕೂ ಬೇರೆ ಕಡೆಗೆ ಹೋಗೋದಿಲ್ಲ ಅನ್ನುವಂಥದ್ದು ಅವ್ರು ಹೇಳ್ತಾ ಇರುವಂತಹ ಮಾತು. ಫಕೀರ್ ಬಡಾವಣೆಯಲ್ಲಿ ಇದ್ದಂತಹ ಮನೆಗಳನ್ನ ತೆರವುಗೊಳಿಸಿದ ನಂತರ ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಬೇರೆ ಕಡೆ ಸೂರನ್ನ ಕಲ್ಪಿಸುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಇಲ್ಲಿ ತೆರವು ಮಾಡಿದಂತ ವಿಚಾರವಾಗಿ ಒಂದಷ್ಟು ವಿಚಾರಗಳು ಕೇಳಿ ಬರ್ತಾ ಇದೆ. ಕೇವಲ ಇಲ್ಲಿರೋರಿಗೆ ಮಾತ್ರ ಸೂರನ್ನ ಕಲ್ಪಿಸಿಕೊಡ್ತೀರಿ ಮಾನವೀಯತೆ ದೃಷ್ಟಿಯಿಂದ, ಆದ್ರೆ ನಮಗಿಲ್ವಾ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಲ್ಲೊಬ್ರು ಮಹಿಳೆಯರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ನಿಮ್ಮ ಹೆಸರು? ಪರ್ವೀನ್ ತಾಜ್ ಮೇಡಮ್. ಸರ್ ಪರ್ವೀನ್ ತಾಜ್ ಅವರ. ಪರ್ವೀನ್ ತಾಜ್ ಅವರು ನಿಮ್ಮನೇಲಿ ಎಲ್ಲಿತ್ತು? ನೋಡಿ ಸರ್, ಇಲ್ಲೇ ಸರ್ ಗಿಡ ಐತಲ್ಲ, ಅಲ್ಲಿ ಕಲ್ಲುಗಳೈತಲ್ಲ, ಅದೇ ಕಲ್ಲುಗಳೇ ನಮ್ದು. ಯಾವ ಹೊಡೆದಾಕಿದ್ರು? 3 ತಿಂಗಳ ಮುಂದೆ ಸರ್. ಈಗ ನಿಮ್ಗೆ ಮನೆ ಇಲ್ವಂತ? ನಮಗ್ ಮನೆ ಇಲ್ವಂತೆ. ಬರೀ ಫಕೀರ್ ಅವ್ರ ಅಂದ್ರೆ ಹಂಗಾರೆ ನಾವು ಫಕೀರ್ ತಾನೆ. ಅವ್ರಿಗೇನಂತೆ ಮನೆ ಯಾಕಿಲ್ವಂತೆ ನಿಮ್ಗೆ ಮನೆ? ಬರೀ ಇದೆ ಅಂತೆ, ನಾವ್ ಕಟ್ಲಿಲ್ವಂತೆ. ಅದಕ್ಕೆ ನಮ್ ಕಟ್ಟಿರೋವರ್ಗೇನಂತೆ ಮನೆ ಇರೋವರ್ಗೆ ಅಂತೆ ಮನೆ, ನಮ್ಗೆಲ್ಲ ಇಲ್ಲ ಅಂತ ಮನೆ. ನಮ್ದು ಹೊಡೆದೋಗಿದ ಮುಂದೆ 2-3 ತಿಂಗಳು ಮುಂಚೆ ಹೊಡೆದೋಗಿರೋದು. ಅವರೇ ಬಂದು ಹೊಡೆದಾಕ್ ಹೋಗಿರೋದು. ನಾವ್ ಕಟ್ಟಕ್ ನಮ್ಮ ಹತ್ರ ಮತ್ತೆ ಕಾಸಿಲ್ಲ. ನಾವ್ ಇಲ್ಲಿ ಅಲ್ಲಿ ಜೀವನ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿದ್ರೆ ನಮಗ್ ಮನೆ ಇಲ್ಲ ಅಂತ ಹೇಳ್ತಾ ಇದ್ರೆ ನಾವೆಲ್ಲ ಹೋಗ್ಬೇಕು ಸರ್. ಈಗ ನಿಮ್ಗೆ ಮನೆ ಕೊಡಲ್ವಂತ? ಇಲ್ಲ, ನಮಗ್ ಕೊಡಲ್ವಂತ ಮನೆ. ಈಗ ಎಲ್ಲಿದ್ರ ನೀವು? ಎಲ್ಲಿ ವಾಸ ಮಾಡ್ತೀರಾ? ನಾವ್ ಇಲ್ಲಿ ಅಲ್ಲಿ ಬೀದಿನಲ್ಲಿ ಬಿದ್ದಿದ್ದೀವಿ ನಾವು. ನಮಗ್ ಮನೆನೇ ಕೊಡಲ್ವಂತ. ನಾವೆಲ್ಲ ಹೋಗ್ಬೇಕು ಮನೇನಿಲ್ಲ ಹತ್ರ. ನೀವು ಕೇಳಿಲ್ವಾ ಯಾರಿಗೂ ನಮ್ಗೆ ಯಾಕಿಲ್ಲ ಅಂತ? ಇಲ್ಲ, ನಿಮಗ್ ಪಾಯ ಇದೆ ಅಂತ ಹೇಳ್ತಾ ಇದಾರೆ. ಕೊಡ್ತೀವಿ ಇನ್ನೂ ಲೇಟು ಇದೆ. ಇವಾಗ 3 ತಿಂಗಳಾಯ್ತು ನಮ್ದು ಹೊಡೆದಾಕಿ ಇದ್ ಮಾಡಿ. ನಾವು ಅದು ಇದು ಎಲ್ಲ ಎತ್ಕೊಂಡೋಗಿ ಬಿಟ್ಟು ನಮ್ ರಿಲೇಷನ್ ಅವ್ರ ಮನೆ, ಇವ್ರ ಮನೆಯಲ್ಲಿ ನಾವಿದ್ದೀವಿ. ನಮ್ಗೂ 4 ಮಕ್ಕಳು ಎತ್ಕೊಂಡೋಗಿ ನಾನು ಹಾಸ್ಟೆಲ್ ಬಿಟ್ಟಿದ್ದೀನಿ. ನಾನು ಜಾತ್ರೆ ವ್ಯಾಪಾರ ಮಾಡೋದು ಫುಟ್ಬಾತ್ ಅಲ್ಲಿ. ಅದು ಇದು ಹಾಕೊಂಡು ಎಲ್ಲಿ ಹೆಣ್ಣಮ್ಮ ಕುಡ್ಸಿರೋ, ಎಲ್ಲಿ ದೇವ್ರ ಯಾವ್ದೇ ಒಂದು ಫಂಕ್ಷನ್ ಆಯ್ತೋ, ಯಾವ್ದೋ ಒಂದು ಸಂತೆನೋ ಬೀದಿನೋ ಆತರ ನಾವು ಜೀವನ ಮಾಡ್ತಾ ಇರೋದು. ನಾವೇನ್ ಮಾಡ್ಬೇಕು? 3 ತಿಂಗಳು ಹೊಡೆದಾಕಿರೋ ಮನೆಗಳು ಲೆಕ್ಕ ಇಲ್ವಾ? ನಾವೆಲ್ಲ ಕಲ್ಲುಗಳು ಮಣ್ಣುಗಳು ತಿರ್ಗಾ ಕಟ್ಟ ಜಾಗ ಕೊಡ್ತಾರಂತ ತಿರ್ಗಾ ಎಲ್ಲ ಒಂದೊಂದೊಂದೊಂದ್ ಎತ್ತಿ ಎಲ್ಲ ಎತ್ತಿಕೊಂಡು ಎಲ್ಲ ಗುಡ್ಡೆ ಹಾಕೊಂಡು ಎಲ್ಲ ಎಟ್ಕೆಗಳೆಲ್ಲ ಜೋಡಿಸಿದ್ರು. ಎಲ್ಲ ಹೊಡೆದಾಕಿರೋದು ನೋಡಿ, ಎಲ್ಲ ಹೊಡೆದಾಕಿದ್ದಾರೆ. ಎಲ್ಲ ಬಂದು ಇಲ್ದೆಲ್ಲ 35 ರೂಪಾಯಿ ಎಲ್ಲಿಂದ ಬರುತ್ತೆ ಸರ್? ಇಟ್ಕೆ ಕಲ್ಲು ಎಷ್ಟು ಸರ್? 30. ಆಯ್ತು ಅಮ್ಮ, ಈಗ ನೀವು ಇಲ್ಲಿಗೆ ಬಂದ್ರಲ್ಲ, ಎಷ್ಟು ದಿವಸ ಆಯ್ತು ಇಲ್ಲಿ ಬಂದು ನೀವು ಇಲ್ಲಿ ವಾಸ ಮಾಡ್ಕೊಂಡಿದ್ರಿ? ಇಲ್ಲಿ ವಾಸ ಮಾಡ್ಕೊಂಡಿರೋದು ಸರ್ ನಾವು ಕನಿಷ್ಠ ಒಂದು 5 ವರ್ಷ ಆಗ್ತೈತೆ ಸರ್. ಎಲ್ಲಿದ್ರಿ ಮುಂಚೆ ನಾವು ಕೆಳಗಡೆ ಇದ್ವಿ ಸರ್, ಬಾಡಿಗೆ ಮನೆಯಲ್ಲಿ. ನಾಗವಾರದಲ್ಲಿ ಇದ್ವಿ. ಅಲ್ಲಿ ಇಲ್ಲಿ ಎಲ್ಲ ಅಂದ್ರೆ ಅಲ್ಲಿ ಬಾಡಿಗೆ ಮನೆ ಸರ್, ಸ್ವಂತ ಮನೆ ಅಂತೂ ಅಲ್ಲ. ಎಲ್ಲ ಯಾರು ಮಾಡ್ಕೊಟ್ರು ಇವೆಲ್ಲ ನಿಮ್ಗೆ? ರೇಷನ್ ಕಾರ್ಡ್ ಗೌಡವರೇ ಮಾಡ್ಕೊಟ್ಟಿರೋದು. ಯಾರು ಮಾಡ್ಕೊಟ್ರು? ಕೃಷ್ಣ ಬೈರೇಗೌಡರು. ಸರ್ಕಾರ ಏನೇನ್ ಮಾಡ್ಕೊಟ್ರು ನಿಮ್ಗೆ? ಇದು ರೇಷನ್ ಕಾರ್ಡ್, ಇದು ಇಲ್ಲೇ ಅರ್ಧಸ್ಸು, ಇದು ವೋಟರ್ ಐಡಿನೂ ಇದೆ ನೋಡಿ ಇಲ್ಲಿ. ಯಾರು ವೋಟರ್ ಐಡಿ ಯಾರು ಮಾಡ್ಕೊಟ್ಟಿದ್ದು? ಸರ್ಕಾರದವರೇ ಮಾಡ್ಕೊಟ್ಟಿರೋದು. ಕೃಷ್ಣ ಬೈರೇಗೌಡರು. ಬೇರೆಯವ್ರು ಯಾರು ಮಾಡ್ತಾರೆ ನೋಡಿ? ಬರೆಯುವಾಗ ಎಲ್ಲರೂ ಹೋಗಿ ಬರೀತೀವಿ ಸರ್. ಇವರೇ ಅವರೇ ಅನ್ನೋದಲ್ಲ ನೋಡಿ. ನಮ್ದು ಭೀಮ್ನಗರ್ದೆ, ನಾವ್ ಎಲ್ಲಿಗೆ ಹೋಗ್ಬೇಕು? ಏನು ಹೇಳ್ತಾರ, ಕೊಡ್ತೀವಿ ಅಂತ ಹೇಳ್ತಾರೆ, ಏನು ಮಾತಾಡ್ತಾರಲ್ಲ. ಬರ್ತಾರೆ ಹೋಗ್ತಾರೆ ಇದೇ ನಡೀತೈತೆ. ಆ ಕಡೆ ಹೋಗ್ತಾರೆ, ಈ ಕಡೆ ಹೋಗ್ತಾರೆ, ಗೊತ್ತೇ ಆಗ್ತಾ ಇಲ್ಲ ಸರ್. ಯಾರು ಏನ್ ಮಾತಾಡ್ತಾ ಇದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ ನ್ಯೂಸ್ ತೊಳೆ ಗೊತ್ತಾಗ್ತೈತೆ. ನಾವ್ ಇಷ್ಟು ದಿವಸ ಕಟ್ಟೋವರೆಗೂ ತುಂಬಾವರೆಗೂ ಬಂಡೆ ಮುಚ್ಚಿ ತುಂಬಾವರೆಗೂ ನಾವ್ ಆ ಕಾಲದಿಂದ ಇಲ್ಲಿ ಬಂಡೆ ಹೊಡ್ಕೊಂಡು ಬಂಡೆ ಕೆಲಸ ಮಾಡ್ಕೊಂಡು. ಅಲ್ಲಿ ಯಾರೋ ಒಬ್ರು ಬಂದು ಅಲ್ಲಿರೋ ಮನೆಗಳು ತೋರಿಸ್ತಾರೆ, ನಿಮ್ದು ಯಾಕೆ ತೋರಿಸ್ತಾ ಇಲ್ಲ? ನಮ್ದು ತೋರಿಸ್ತಾ ಇದೆ, ಅಲ್ಲಿದಾನಲ್ಲ ನಮ್ದು. ಅಲ್ಲಿದೆಯಲ್ಲ, ಅಲ್ಲಿ ಬಂದ್ ನೋಡಿ. ನಾವು 30-40 ವರ್ಷದಿಂದ ಇಲ್ಲೇ ಬಂಡೆ ಮಾಡ್ಬೇಕಾದ್ರೆ. ಅಕ್ಕ, ಈಗ ನೀವು 5 ವರ್ಷ ಆಯ್ತು ಅಂದ್ರಲ್ಲ ಇಲ್ಲಿಗೆ ಬಂದು, ನಿಮ್ಗೆ ಇಲ್ಲಿ ಯಾರು ಕರ್ಕೊಂಡ್ ಬಂದ್ರು? ನೀವೇ ಬಂದಿದ್ದ? ಸರ್ ನೋಡಿ, ಎಲ್ಲಾರು ಬಂದು ಇದ್ ಮಾಡ್ಕೊಂಡ್ರು. ಎಲ್ಲಾ ಬಡವ್ರಿಗೆ ಮನೆಗಳು ಕೊಡ್ತಾವ್ರೆ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ, ಕೇಳ್ಕೊಡ್ವಿ. ಅಮ್ಮ ಹಾಕೊಡ್ರಿ, ಇದ್ ಮಾಡ್ಕೊಡ್ರಿ, ಕಟ್ಕೊಡ್ರಿ, ಮಣ್ಣುಗಳು ಗಿಣ್ಣುಗಳು ತುಂಬಿಸ್ಕೊಡ್ರಿ. ನೀವು ಅವ್ರಿಗೆ ಮಣ್ಣುಗಳಿಗೆ ದುಡ್ಡು ಕೊಟ್ಬಿಟ್ಟು ನೀವು ತಕೊಂಡ್ ಬಂದು ನೀವು ತುಂಬಿಸ್ಕೊಂಡು ನೀವು ಇದ್ ಮಾಡ್ಕೊಡ್ರಿ ಅಂದ್ರು. ನಾವು ಪ್ರತಿಯೊಂದಿಗೂ ಕೊಟ್ಟಿ ಪ್ರತಿಯೊಂದಕ್ಕೂ ಇದ್ ಮಾಡೇ ನಾವು ಮಾಡ್ಕೊಂಡಿರೋದು. ಇವಾಗ ನಾವು ಕೇಳೋದು ಒಂದೇ, ಇವಾಗ ಇದು ಬಂಡೆ ಇತ್ತಲ್ಲ, ಮಣ್ಣು ತುಂಬಿಸೋವಾಗ ಯಾಕೆ ಬಂದಿಲ್ಲ, ಯಾಕೆ ಕೇಳಿಲ್ಲ?
ಅವಾಗ ಕೇಳಿದ್ರೆ ನಾವು ಪಾಯ ಆಗ್ತಾ ಇದ್ವಾ, ನಾವು ಮಣ್ಣು ತುಂಬಿಸ್ತಾ ಇದ್ವಾ, ನಾವು ಇದ್ ಮಾಡ್ತಾ ಇದ್ವಿ. ಇವಾಗ ಮಣ್ಣುಗೆಲ್ಲ ತುಂಬಿಸಿ ಎಲ್ಲ ಇದಾದ್ಮೇಲೆ ತಾನೆ ಇವಾಗ ನಿಮ್ಗೆ ಒಂದು ನೆಲ, ಇವಾಗ ಇದೊಂದು ನೆಲ ಅಂತ ನಿಮ್ ಕಣ್ಣು ಕಾಣಿಸ್ತಾ ಇರೋದು. ಇವಾಗ ಬಂಡೆ ಇದ್ದು ಕೊಳಕೆ ನೀರು ಆ ಕಡೆಯವ್ರಿಗೆ ಮಾತ್ರ ಕೊಡ್ತಾರೆ, ಈ ಕಡೆಯವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ ನಿಮ್ಮ ಪ್ರಶ್ನೆ. ಹೌದು, ಅದ್ ಕಡೆ ಫಕೀರ್ ಅಂದ್ರೆ ಆಗ ನಾವು ಫಕೀರ್ ತಾನೆ, ನಾವ್ಯಾರು ಹೇಳಿ? ಹಂಗಾರೆ ಅದ್ ಕಡೆ ಇರೋ ಜನ ನಾವ್ ಜನ ಅಲ್ವಾ? ಕೆಳಭಾಗಕ್ಕೆ ಬಂದಾಗ ಇಲ್ಲಿ 3 ತಿಂಗಳ ಹಿಂದೆ ಒಂದಷ್ಟು ಮನೆಗಳನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡಿದ್ರು, ಎಲ್ಲವನ್ನೂ ಕೂಡ ಹೊಡೆದಾಕಿದ್ರು. ಆದ್ರೆ ನಮಗೆ ಮಾನವೀಯ ದೃಷ್ಟಿಯಿಂದ ಸೂರನ್ನ ಕಲ್ಪಿಸಿಕೊಡುವಂತ ಕೆಲಸಗಳನ್ನ ಮಾಡ್ತಾ ಇಲ್ಲ, ಬೇರೆಯವರಿಗೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ನಮಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯನ ನಾವೆಲ್ಲರೂ ಕೂಡ ಹೋಗಿ ಅವರ ಮನೆಗಳ ಮುಂದೆ ನೇಣನ್ನ ಹಾಕಿಕೊಳ್ತೀವಿ ಅಂತೇಳಿ ಕಣ್ಣೀರನ್ನ ಕೂಡ ಹಾಕ್ತಾರೆ. ಹಾಗಾಗಿ ಈಗ ರಾಜ್ಯ ಸರ್ಕಾರ ಯಾವ ರೀತಿಯಾದಂತ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಕ್ಯಾಮರಾ ಪರ್ಸನ್ ಶಿವು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್. ಯಲಹಂಕದಲ್ಲಿರುವಂತಹ ಈ ಕೋಗಿಲು ಲೇಔಟ್ ಏನಿದೆ, ಇಲ್ಲಿ ಈಗಾಗಲೇ ಅಕ್ರಮ ವಲಸಿಗರಿದ್ರು, ಅಕ್ರಮ ವಲಸಿಗರು ಒತ್ತುವರಿಯನ್ನ ಮಾಡಿಕೊಂಡಿದ್ರು. ಆ ಒತ್ತುವರಿಯನ್ನ ತೆರವು ಕೂಡ ಮಾಡಲಾಗಿದೆ. ಆದ್ರೆ ಈ ತೆರವು ನಡೆದ ನಂತರದಲ್ಲಿ ಅಲ್ಲಿದ್ದಂತ ವಲಸಿಗರು ಈ ಜಾಗವನ್ನ ಬಿಟ್ಟು ಕದಲೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬೀದಿಯಲ್ಲಿ ಬದುಕಿದೆ ಸರ್ಕಾರದ ವಿರುದ್ಧ ಒತ್ತುವರಿದಾರರು ಸಿಡಿದೆದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡಿದ್ದಾರೆ. ಮನೆ ಕಳೆದುಕೊಂಡಂತವರು 3 ತಿಂಗಳ ಹಿಂದೆ ಬಂದು ನಮ್ಮ ಮನೆಯನ್ನ ಕೆಡವಿದ್ರು, ಈಗ ಸೂರು ಕೊಡೋದಿಲ್ಲ ಅಂತಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮುಂದೆ ನೋಡೋಣ ಅಂತ ಹೇಳ್ತಿದ್ದಾರೆ. ನಮಗೆ ಮನೆಯನ್ನೇನಾದ್ರೂ ಕೊಡದೇ ಇದ್ರೆ ನಾವು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೇವೆ ಅಂತ ಎಚ್ಚರಿಕೆಯನ್ನ ಕೂಡ ಸರ್ಕಾರಕ್ಕೆ ಕೊಟ್ಟಿರೋದು. ನಮ್ಮ ಮಕ್ಕಳನ್ನ ಹಾಸ್ಟೆಲ್ ಅಲ್ಲಿ ಬಿಟ್ಟು ನಾವು ಬೀದಿಯಲ್ಲಿದ್ದೀವಿ ಅಂತ ಆ ಮನೆ ಕಳೆದುಕೊಂಡಂತವರು ಮಾತಾಡಿದ್ದಾರೆ. ತಮ್ಮ ಅಳಲನ್ನ ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳ್ಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಒತ್ತುವರಿದಾರರು ಆಕ್ರೋಶದ ಕಹಳೆಯನ್ನ ಮೊಳಗಿಸಿದ್ದಾರೆ. ನಾವು ಇಲ್ಲೇ ಇರ್ತೀವಿ, ಯಾವುದೇ ಕಾರಣಕ್ಕೂ ಬೇರೆ ಕಡೆಗೆ ಹೋಗೋದಿಲ್ಲ ಅನ್ನುವಂಥದ್ದು ಅವ್ರು ಹೇಳ್ತಾ ಇರುವಂತಹ ಮಾತು. ಫಕೀರ್ ಬಡಾವಣೆಯಲ್ಲಿ ಇದ್ದಂತಹ ಮನೆಗಳನ್ನ ತೆರವುಗೊಳಿಸಿದ ನಂತರ ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಬೇರೆ ಕಡೆ ಸೂರನ್ನ ಕಲ್ಪಿಸುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಇಲ್ಲಿ ತೆರವು ಮಾಡಿದಂತ ವಿಚಾರವಾಗಿ ಒಂದಷ್ಟು ವಿಚಾರಗಳು ಕೇಳಿ ಬರ್ತಾ ಇದೆ. ಕೇವಲ ಇಲ್ಲಿರೋರಿಗೆ ಮಾತ್ರ ಸೂರನ್ನ ಕಲ್ಪಿಸಿಕೊಡ್ತೀರಿ ಮಾನವೀಯತೆ ದೃಷ್ಟಿಯಿಂದ, ಆದ್ರೆ ನಮಗಿಲ್ವಾ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಲ್ಲೊಬ್ರು ಮಹಿಳೆಯರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ನಿಮ್ಮ ಹೆಸರು? ಪರ್ವೀನ್ ತಾಜ್ ಬೇಡ ಸರ್. ಪರ್ವೀನ್ ತಾಜ್ ಅವರ. ಪರ್ವೀನ್ ತಾಜ್ ಅವರು ನಿಮ್ಮನೇಲಿ ಎಲ್ಲಿತ್ತು? ನೋಡಿ ಸರ್, ಇಲ್ಲೇ ಸರ್ ಗಿಡ ಐತಲ್ಲ, ಅಲ್ಲಿ ಕಲ್ಲುಗಳೈತಲ್ಲ, ಅದೇ ಕಲ್ಲುಗಳೇ ನಮ್ದು. ಯಾವ ಹೊಡೆದಾಕಿದ್ರು? 3 ತಿಂಗಳ ಮುಂದೆ ಸರ್. ಈಗ ನಿಮ್ಗೆ ಮನೆ ಇಲ್ವಂತ? ನಮಗ್ ಮನೆ ಇಲ್ವಂತೆ, ಬರೀ ಫಕೀರ್ ಅವ್ರ ಅಂದ್ರೆ ಹಂಗಾರೆ ನಾವು ಫಕೀರ್ ತಾನೆ. ಅವ್ರಿಗೇನಂತೆ ಮನೆ ಯಾಕಿಲ್ವಂತೆ ನಿಮ್ಗೆ ಮನೆ? ಬರೀ ಇದೆ ಅಂತೆ, ನಾವ್ ಕಟ್ಲಿಲ್ವಂತೆ, ಅದಕ್ಕೆ ನಮ್ ಕಟ್ಟಿರೋವರ್ಗೇನಂತೆ ಮನೆ ಇರೋವರ್ಗಂತೆ ಮನೆ, ನಮ್ಗೆಲ್ಲ ಇಲ್ಲ ಅಂತ ಮನೆ. ನಮ್ದು ಹೊಡೆದೋಗಿದ ಮುಂದೆ 2-3 ತಿಂಗಳು ಮುಂಚೆ ಹೊಡೆದೋಗಿರೋದು, ಅವರೇ ಬಂದು ಹೊಡೆದಾಕ್ ಹೋಗಿರೋದು. ನಾವ್ ಕಟ್ಟಕ್ ನಮ್ಮ ಹತ್ರ ಮತ್ತೆ ಕಾಸಿಲ್ಲ, ನಾವ್ ಇಲ್ಲಿ ಅಲ್ಲಿ ಜೀವನ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿದ್ರೆ ನಮಗ್ ಮನೆ ಇಲ್ಲ ಅಂತ ಹೇಳ್ತಾ ಇದ್ರೆ ನಾವೆಲ್ಲ ಹೋಗ್ಬೇಕು ಸರ್. ಈಗ ನಿಮಗ್ ಮನೆ ಕೊಡಲ್ವಂತ? ಇಲ್ಲ, ನಮಗ್ ಕೊಡಲ್ವಂತ ಮನೆ. ಈಗ ಎಲ್ಲಿದ್ರ ನೀವು? ಎಲ್ಲಿ ವಾಸ ಮಾಡ್ತೀರಾ? ನಾವ್ ಇಲ್ಲಿ ಅಲ್ಲಿ ಬೀದಿನಲ್ಲಿ ಬಿದ್ದಿದ್ದೀವಿ ನಾವು. ನಮಗ್ ಮನೆನೇ ಕೊಡಲ್ವಂತ, ನಾವೆಲ್ಲ ಹೋಗ್ಬೇಕು ಮನೇನಿಲ್ಲ ಹತ್ರ. ನೀವು ಕೇಳಿಲ್ವಾ ಯಾರಿಗೂ ನಮ್ಗೆ ಯಾಕಿಲ್ಲ ಅಂತ? ಇಲ್ಲ, ನಿಮಗ್ ಪಾಯ ಇದೆ ಅಂತ ಹೇಳ್ತಾ ಇದಾರೆ. ಕೊಡ್ತೀವಿ ಇನ್ನೂ ಲೇಟು ಇದೆ. ಇವಾಗ 3 ತಿಂಗಳಾಯ್ತು ನಮ್ದು ಹೊಡೆದಾಕಿ ಇದ್ ಮಾಡಿ. ನಾವು ಅದು ಇದು ಎಲ್ಲ ಎತ್ಕೊಂಡೋಗಿ ಬಿಟ್ಟು ನಮ್ ರಿಲೇಷನ್ ಅವ್ರ ಮನೆ, ಅವ್ರ ಮನೆಯಲ್ಲಿ ನಾವಿದ್ದೀವಿ. ನಮ್ಗೂ 4 ಮಕ್ಕಳು ಎತ್ಕೊಂಡೋಗಿ ನಾನು ಹಾಸ್ಟೆಲ್ ಬಿಟ್ಟಿದ್ದೀನಿ. ನಾನು ಜಾತ್ರೆ ವ್ಯಾಪಾರ ಮಾಡೋದು ಫುಟ್ಬಾತ್ ಅಲ್ಲಿ, ಅದು ಇದು ಹಾಕೊಂಡು ಎಲ್ಲಿ ಹೆಣ್ಣಮ್ಮ ಕುಡ್ಸಿರೋ, ಎಲ್ಲಿ ದೇವ್ರ ಯಾವ್ದೇ ಒಂದು ಫಂಕ್ಷನ್ ಆಯ್ತೋ, ಯಾವ್ದೋ ಒಂದು ಸಂತೆನೋ ಬೀದಿನೋ ಆತರ ನಾವು ಜೀವನ ಮಾಡ್ತಾ ಇರೋದು. ನಾವೇನ್ ಮಾಡ್ಬೇಕು? 3 ತಿಂಗಳು ಹೊಡೆದಾಕಿರೋ ಮನೆಗಳು ಲೆಕ್ಕ ಇಲ್ವಾ? ನಾವೆಲ್ಲ ಕಲ್ಲುಗಳು ಮಣ್ಣುಗಳು ತಿರ್ಗಾ ಕಟ್ಟ ಜಾಗ ಕೊಡ್ತಾರಂತ ತಿರ್ಗಾ ಎಲ್ಲ ಒಂದೊಂದೊಂದೊಂದ್ ಎತ್ತಿ ಎಲ್ಲ ಎತ್ತಿಕೊಂಡು ಎಲ್ಲ ಗುಡ್ಡೆ ಹಾಕೊಂಡು ಎಲ್ಲ ಎಟ್ಕೆಗಳೆಲ್ಲ ಜೋಡಿಸಿದ್ರು, ಎಲ್ಲ ಹೊಡೆದಾಕಿರೋದು ನೋಡಿ, ಎಲ್ಲ ಹೊಡೆದಾಕಿದ್ದಾರೆ. ಎಲ್ಲ ಬಂದು ಇಲ್ದೆಲ್ಲ 35 ರೂಪಾಯಿ ಎಲ್ಲಿಂದ ಬರುತ್ತೆ ಸರ್? ಇಟ್ಕೆ ಕಲ್ಲು ಎಷ್ಟು ಸರ್? 30. ಆಯ್ತು ಅಮ್ಮ, ಈಗ ನೀವು ಇಲ್ಲಿಗೆ ಬಂದ್ರಲ್ಲ, ಎಷ್ಟು ದಿವಸ ಆಯ್ತು ಇಲ್ಲಿ ಬಂದು ನೀವು ಇಲ್ಲಿ ವಾಸ ಮಾಡ್ಕೊಂಡಿದ್ರಿ? ಇಲ್ಲಿ ವಾಸ ಮಾಡ್ಕೊಂಡಿರೋದು ಸರ್ ನಾವು ಕನಿಷ್ಠ ಒಂದು 5 ವರ್ಷ ಆಗ್ತೈತೆ ಸರ್. ಎಲ್ಲಿದ್ರಿ ಮುಂಚೆ ನಾವು ಕೆಳಗಡೆ ಇದ್ವಿ ಸರ್, ಬಾಡಿಗೆ ಮನೆಯಲ್ಲಿ ನಾಗವಾರದಲ್ಲಿ ಇದ್ವಿ. ಅಲ್ಲಿ ಇಲ್ಲಿ ಎಲ್ಲಂದ್ರೆ ಅಲ್ಲಿ